ಬಗರ್ ಹುಕುಂ ಟು ಏರ್ಪೋರ್ಟ್ ಕರ್ಮಭೂಮಿಗೆ ಬಿಎಸ್ವೈ ಕಾಣಿಕೆ ಶಿಕ್ಷಣ ಉದ್ಯೋಗ ವಿಶ್ವ ದರ್ಜೆಗೆ ಶಿವಮೊಗ್ಗ ಅಭಿವೃದ್ಧಿಯ ಶಿಕಾರಿ ವೀರ ಮಾದರಿ ರಸ್ತೆ ಕೋಟಿ ಕೋಟಿ ಅನುದಾನ ಮಲೆನಾಡಿನ ಮಹಾನಾಯಕ ಚಳುವಳಿ ಹೋರಾಟ ಶಿಕಾರಿಪುರದ ಚಿತ್ರಣ ಬದಲಿಸಿದ ಯಡಿಯೂರಪ್ಪ ಇದೇ ಈ ಹೊತ್ತಿನ ವಿಶೇಷ ಶಿಕಾರಿ ವೀರ ಶಿವಮೊಗ್ಗ ಅಭಿವೃದ್ಧಿ ಹರಿಕಾರ ನಾನು ಅಂಕಿತಾ ಜೈನ್ ಅಭಿವೃದ್ಧಿ ಅಂದ್ರೆ ಯಡಿಯೂರಪ್ಪ ಅಂದ್ರೆ ಅಭಿವೃದ್ಧಿ ಇವರ ತವರು ಜಿಲ್ಲೆ ಶಿವಮೊಗ್ಗ ಇವತ್ತು ವಿಶ್ವ ದರ್ಜೆಗೆ ಇದೆ ಅಂದ್ರೆ ಅದಕ್ಕೆ ಕಾರಣೀಭೂತರು ಯಡಿಯೂರಪ್ಪನವರು 70ರ ದಶಕದಿಂದ ರೈತ ಹೋರಾಟಕ್ಕೆ ಧುಮುಕಿ ಇಡೀ ಜಿಲ್ಲೆಯಲ್ಲೇ ಕ್ರಾಂತಿಯನ್ನ ಸೃಷ್ಟಿಸಿದ ಛಲದಂಕಮಲ್ಲ ಇವರು ರಸ್ತೆ ನೀರು ಶಿಕ್ಷಣ ಉದ್ಯೋಗ ಹೀಗೆ ಪ್ರತಿ ಸೆಕ್ಟರ್ನಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಗೆ ಕೊಟ್ಟ ಕೊಡುಗೆ ಬಹಳ ದೊಡ್ಡದು ಯಡಿಯೂರಪ್ಪನವರ ಸಾರ್ಥಕ 50 ವರ್ಷಗಳ ರಾಜಕೀಯ ಜೀವನದ ಹೊತ್ತಿನಲ್ಲಿ ಶಿವಮೊಗ್ಗಕ್ಕೆ ಬಿಎಸ್ವೈ ಕೊಟ್ಟ ಕೊಡುಗೆಯನ್ನ ಮೆಲುಕು ಹಾಕಲೇಬೇಕು. ಸ್ಪಾಟ್ ಡಿಸಿಷನ್ ಇವತ್ತು ಶಿವಮೊಗ್ಗ ಯಾವ ರೀತಿ ಡೆವಲಪ್ ಮಾಡ್ಯಾರ ವಿಮಾನ ನಿಲ್ದಾಣ ಯಡಿಯೂರಪ್ಪ ಇಲ್ಲದಿದ್ರೆ ಆಗ್ತಿತ್ತಂದ್ರೆ ಯಾವುದಾರ ರಾಜ್ಯದಲ್ಲಿ ರೈತರ ಬಗ್ಗೆ ಯೋಚನೆ ಮಾಡುವಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೊದಲಿಗರಾಗಿ ನಿಲ್ತಾರೆ. ಶಿವಮೊಗ್ಗ ಭದ್ರಾವತಿ ರಸ್ತೆ ಅದು ಹೇಳದಂಥ ಸ್ಥಿತಿಯಲ್ಲಿತ್ತು. ಮೆಡಿಕಲ್ ಕಾಲೇಜನ್ನ ಅಭಿವೃದ್ಧಿಪಡಿಸಿದ್ದು, ರಸ್ತೆಗಳು ಮಾಡಿದ್ದು, ಕುಡಿಯೋ ನೀರಿನ ವ್ಯವಸ್ಥೆ. ಇವತ್ತು ಶಿವಮೊಗ್ಗ ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲಾಂದರೆ ಅದು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ನಡೆದ ಘಟನೆ. ಹೌದು, ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಅಂದ್ರೆ ಅದು ಬಿಎಸ್ ಯಡಿಯೂರಪ್ಪನವರ ಕೋಟೆ. 70-80ರ ದಶಕದಲ್ಲಿ ಮಲೆನಾಡು ಭಾಗದಲ್ಲಿ ಬಗರ್ ಹುಕುಂ ಅನ್ನೋ ಅತಿ ದೊಡ್ಡ ಹೋರಾಟ ನಡೆದಿತ್ತು. ಅಂದು ಕಂಗಾಲಾಗಿದ್ದ ರೈತರಿಗೆ ಆಪದ್ ಬಾಂಧವರಾಗಿ ಕಂಡಿತ್ತು ಇದೇ ಬಿಎಸ್ವೈ. ಜನ್ಮಭೂಮಿ ಮಂಡ್ಯದ ಪೂಕನ ಕೆರೆಯಿಂದ ಶಿವಮೊಗ್ಗದ ಶಿಕಾರಿಪುರಕ್ಕೆ ಅಂದು ಎಂಟ್ರಿ ಕೊಟ್ಟು ಕರ್ಮಭೂಮಿಯನ್ನಾಗಿ ಮಾಡಿಕೊಂಡ ಯಡಿಯೂರಪ್ಪ ನೆಮ್ಮದಿಯಿಂದ ಇದ್ದ ದಿನಗಳೇ ಇಲ್ಲ. ಶಿಕಾರಿಪುರದ ವೀರಭದ್ರ ಶಾಸ್ತ್ರಿಗಳ ಅಕ್ಕಿ ಗಿರಣಿಯಲ್ಲಿ ಕೆಲಸವನ್ನ ಮಾಡುತ್ತಾ ಶುರುವಾದ ಕಾಯಕ ಇಡೀ ಶಿವಮೊಗ್ಗದ ಅಭಿವೃದ್ಧಿಗೆ ನಾಂದಿ ಹಾಡಿತ್ತು. 1972ರಲ್ಲಿ ಶಿಕಾರಿಪುರ ತಾಲೂಕಿನ ಜನಸಂಘದ ಅಧ್ಯಕ್ಷರಾಗುವ ಮೂಲಕ ಸಕ್ರಿಯ ರಾಜಕಾರಣ ಪ್ರವೇಶವನ್ನ ಮಾಡಿದ್ರು. ಅಂದು ಇಟ್ಟ ಹೆಜ್ಜೆಯನ್ನ ಮತ್ತೆ ಹಿಂದಕ್ಕೆ ತಿರುಗಿಸಲಿಲ್ಲ. ರೈತರ ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ಹೋರಾಟವನ್ನ ಆರಂಭಿಸಿದ್ರು. ಸ್ವಾತಂತ್ರ್ಯ ಹೋರಾಟದ ಬಳಿಕ ಹೋರಾಟ ಎಂಬ ಪದವನ್ನೇ ಸರಿಯಾಗಿ ಕೇಳದ ಜನ ಈ ಹೊಸ ಹಾದಿಯಲ್ಲಿ ಆಕರ್ಷಿತರಾಗಿ ಯಡಿಯೂರಪ್ಪನವರ ಹಿಂದೆ ಹೊರಟರು. 100 ಆಯಿತು, 100 ಸಾವಿರ ಆಯಿತು, ಸಾವಿರದ ಸಂಖ್ಯೆ ರಾಜ್ಯಕ್ಕೆ ವ್ಯಾಪಿಸಿತು. ಶಿವಮೊಗ್ಗದಲ್ಲಿ ಬಿಎಸ್ವೈ ಮೊದಲು ಶುರು ಮಾಡಿದ್ದೇ ಜೀತ ಮುಕ್ತ ಕ್ರಾಂತಿ. ಬಗರ್ ಹುಕುಂ ಹೋರಾಟ, ಪಾದಯಾತ್ರೆ, ಧರಣಿ, ರೈತರಿಗೆ ನ್ಯಾಯ. ಬಿಎಸ್ವೈ ಬೆನ್ನಿಗಿತ್ತು ಸೈನ್ಯ, ಸೈಕಲ್ ಏರಿದ್ರೆ ಸಾಕು ಸಿಕ್ತಿತ್ತು ಪರಿಹಾರ. ಜೀತದಾಳುಗಳ ಹೋರಾಟ ಮಾಡಿದ್ರು. ಕಟ್ಟ ಕಡೆಯ ದಲಿತರು ಯಾರಿದ್ದಾರೆ ಅವರು ಜೀತದಾಳುಗಳಾಗಿ ಬೇರೆ ಬೇರೆಯವ್ರ ಮನೆಯಲ್ಲಿ ದುಡಿತಾಯಿದ್ರು. ತಲೆಮಾರುಗಳಿಂದ ದುಡಿತಾಯಿದ್ರು. ಒಂದು ಬಟ್ಟೆಗಾಗಿ, ಒಂದು 2 ಹೊತ್ತಿನ ಊಟಕ್ಕಾಗಿ ಬೆಳಗಿಂದ ಸಂಜೆವರೆಗೂ ಜೀವ ಸವಿಸ್ತಾ ಇರುವಂಥ ಒಂದು ಜೀತದಾಳು ಸಮಸ್ಯೆ ಅದು ಈಗಿಲ್ಲ. ನಮಗೆ ಈ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅನೇಕ ಕುಟುಂಬಗಳಲ್ಲಿ, ಶ್ರೀಮಂತ ಕುಟುಂಬಗಳಲ್ಲಿ ಅವರು ಇದ್ದರು. ಎಲ್ಲೋ ಸಗಣಿ ಎತ್ತೋದು, ಮಣ್ಣು ಹೊರೋದು, ಅವ್ರ ಮನೆ ಸ್ವಚ್ಛ ಮಾಡುವಂಥದ್ದು, ಇದನ್ನು ಜೀತ ಮಾಡ್ಕೊಂಡು ಇದ್ದರು. ಅವರಿಗೇನು ಜೀವನದಲ್ಲಿ ಬೇರೆ ಆಸೆ ಏನೂ ಇಲ್ಲ. ನಾನು ಹುಟ್ಟಿದ್ದೀನಿ, ಸಾಯೋ ತನಕ ಬದುಕಬೇಕಷ್ಟೆ, ಅಷ್ಟು ಬಿಟ್ಟು ಬೇರೆ ಏನೂ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಅವರಿಗೊಂದು ಧೈರ್ಯ ಕೊಡುವಂಥ ಕೆಲಸವನ್ನು ಯಡಿಯೂರಪ್ಪನವ್ರು ಅವತ್ತು ಮಾಡಿದ್ರು. ಜೀತದಾಳುಗಳನ್ನು ಸಂಘಟಿಸಿದರು. ಅವ್ರನ್ನ ಶಿವಮೊಗ್ಗದವರೆಗೆ ಪಾದಯಾತ್ರೆಯಲ್ಲಿ ಕರ್ಕೊಂಡು ಹೋದರು. ನಾನು ನನ್ನ ತಾಲೂಕಿಂದ ಅವ್ರನ್ನೆಲ್ಲ ಸಂಘಟಿಸಿ ಕರ್ಕೊಂಡು ಹೋಗಿದ್ದೆ. ಆ ಹೋರಾಟದ ಫಲ ಏನಾಯಿತು ಅಂದರೆ ಜೀತದಾಳುಗಳಿಗೆ ಒಂದು ಪರಿಹಾರದ ಹಣ ಬಂತು, ಜೀತ ವಿಮುಕ್ತಿ ಹಣ.
ಆ ಜೀತ ಬಿಡಿಸೋದ್ರಿಂದಾಗಿ ಅವರು ನಷ್ಟಕ್ಕೆ ಒಳಗಾಗ್ತಾರಲ್ಲ, ಅವ್ರು ಕೆಲಸ ಕಳ್ಕೊಳ್ತಾರೆ. ಅವ್ರಿಗೆ ಬದುಕಿಗಾಗಿ ಒಂದಷ್ಟು ಹಣ ಅವತ್ತು ಸರ್ಕಾರ ಮಂಜೂರು ಮಾಡ್ತು. ಹಾಗಾಗಿ ನಮಗೆ ಮೇಲ್ವರ್ಗದ ಪಕ್ಷ, ವ್ಯಾಪಾರಿಗಳ ಪಕ್ಷ ಅಂತೇಳಿ ಹೇಳಿ ಅವತ್ತು ಜನಸಂಘಕ್ಕೆ ಇದ್ದಂಥ ಹೆಸರು ಬದಲಾವಣೆ ಆಗೋಯ್ತು. ದಲಿತರ ಪಕ್ಷ ಆಯಿತು ಅವತ್ತು ಆ ಹೋರಾಟದಿಂದ. ಹಾಗೆಯೇ ಬಗರ್ಕುಂ ಸಾಗುವಳಿದಾರರ ಸಮಸ್ಯೆ, ಒಕ್ಕಲೆ ಎಬ್ಬಿಸ್ತಾಯಿದ್ರು ಜನ. ಸ್ವಂತ ಜಮೀನು ಇಲ್ದಿದ್ದವ್ರು ಸರ್ಕಾರಿ ಜಮೀನು ಉಳುಮೆ ಮಾಡ್ಕೊಂಡು ಏನೋ ಬದುಕು ಕಟ್ಕೊಳ್ಳೋ ಅಂಥ ಒಂದು ಕೆಲಸ ಅಲ್ಲಲ್ಲಿ ಕಷ್ಟಪಟ್ಟು ದುಡಿದು ಮಾಡ್ತಾಯಿದ್ರು. ಅದನ್ನು ಒಕ್ಕಲೆಬ್ಬಿಸುವಂಥ ಒಂದು ಸಂದರ್ಭದಲ್ಲಿ ಹೋಗಿ ನಿಂತು ಧೈರ್ಯ ಕೊಟ್ಟು ಅದನ್ನು ವಿರೋಧಿಸಿದ್ರು. ಅಧಿಕಾರಿಗಳನ್ನ ಎದುರಾಕೊಂಡ್ರು. ಅವತ್ತು ಭಾಳ ದೊಡ್ಡ ಹೋರಾಟ ಆಯಿತು, ಸಂಘಟಿಸಿದ್ರು. ಕರ್ನಾಟಕದ ರಾಜಧಾನಿ ಬೆಂಗಳೂರುವರೆಗೆ ಪಾದಯಾತ್ರೆ ನಡೀತು. ನಾವೆಲ್ಲ ನಮ್ಮ ತಾಲೂಕಿನಿಂದ ಅಂಥ ಹೋರಾಟವನ್ನು ಮಾಡಿದ್ವಿ. ಮತ್ತು ಆ ಬಗರ್ಕುಂ ಸಾಗುವಳಿದಾರರನ್ನು ಕರ್ಕೊಂಡೋದ್ವಿ. ಇವತ್ತು ನಾವು ಬೆಳೆದಿದ್ದೇವೆ, ಇವತ್ತು ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ಅಂದರೆ ಆ ಹೋರಾಟಗಳಿಂದನೇ ಬಂದಂಥ ಬಡವರು ನಮ್ಮ ಜೊತೆಗೆ ಇವತ್ತಿರುವಂಥದ್ದು. ಇದರಿಂದಾಗಿ ರೈತರ ಪಕ್ಷ ಆಯಿತು. BJP ರೈತರ ಹೊಲಕ್ಕೆ ಹೋಯ್ತು, ದಲಿತರ ಕಾಲೋನಿಗೆ ಹೋಯ್ತು BJP. ನಾವು ಮೇಲ್ವರ್ಗದವರ ಪಕ್ಷ ಅಲ್ಲ, ಈ ತಳಮಟ್ಟದ ಒಂದು ರಕ್ಷಕರು ನಾವು. ಆ ಪಕ್ಷ ಪ್ರಾಮಾಣಿಕವಾಗಿ ನಮ್ಮ ಜೊತೆ ನಿಂತ್ಕೊಂಡಿದೆ ಅಂತ ಅವ್ರಿಗೆ ಖಾತ್ರಿ ಬಂತು. ಇದರಿಂದಾಗಿ ಏಕ್ದಮ್ BJPಯ ಸಂಘಟನೆಗೆ ಒಂದು ದೊಡ್ಡ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಸಿಕ್ತು. ಶಿಕಾರಿಪುರಕ್ಕೆ ಆರಂಭದಲ್ಲಿ ಎಂಟ್ರಿ ಕೊಟ್ಟಾಗ BSYಗೆ ಕೇವಲ RSS ಮೇಲೆ ಮಾತ್ರ ಒಲವಿತ್ತು. ಆಗ ಶಿಕಾರಿಪುರದಲ್ಲಿ RSS ನೆಲೆ ಕೂಡ ಇರಲಿಲ್ಲ. ಆಗ BSY RSS ದೇಯ ಮತ್ತದರ ಚಟುವಟಿಕೆ ಶುರು ಮಾಡಿದ್ರು. ಇಡೀ ತಾಲೂಕು ಜಿಲ್ಲೆಗೆ ಹರಡಿಸಿದ್ರು. 1975ರಲ್ಲಿ ಶಿಕಾರಿಪುರ ಪುರಸಭಾ ಸದಸ್ಯರಾಗಿ ಆಯ್ಕೆಯಾದ ಬಳಿಕ BSY ಪುರಸಭೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಒಬ್ಬ ಜನಪ್ರತಿನಿಧಿ ಹೇಗೆ ಕೆಲಸ ಮಾಡಬಹುದು ಅನ್ನೋದನ್ನ ಮೊದಲ ಬಾರಿ ತೋರಿಸಿಕೊಟ್ರು. ಶಿಕಾರಿಪುರದ ನೀರು, ವಿದ್ಯುತ್, ರಸ್ತೆ, ಸ್ವಚ್ಛತೆ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಕೆಲಸವನ್ನ ಮಾಡತೊಡಗಿದ್ರು. ಪುರಸಭೆಯಲ್ಲಿ ಎಂದು ಕುರ್ಚಿಗೆ ಅಂಟುಕೊಳ್ತಾ ಇರಲಿಲ್ಲ. ನಿತ್ಯ ಬೆಳಿಗ್ಗೆ ಸೈಕಲ್ ಏರಿ ಊರು ಕೇರಿ ಸುತ್ತಾ ಇದ್ರು. ಅದುವರೆಗೂ ಅಂತಹ ಮನುಷ್ಯರನ್ನ ಕಾಣದ ಶಿವಮೊಗ್ಗದ ಜನ ಯಡಿಯೂರಪ್ಪನವರನ್ನ ಅಚ್ಚರಿಯಿಂದ ನೋಡತೊಡಗಿದ್ರು. ಇಂತಹ ಹೋರಾಟದ ಹಾದಿಯಲ್ಲಿ ಜೊತೆಗಿದ್ದವರು ಅಂದ್ರೆ ಅದು ಮಾಜಿ ಸಭಾಪತಿಗಳು DH ಶಂಕರಮೂರ್ತಿ. ಅವರೇ ಹೇಳುವಂತೆ ಅಂದೇ ಯಡಿಯೂರಪ್ಪನವರ ಏಳಿಗೆಯನ್ನ ಕೆಲವರು ಸಹಿಸದೆ ಹೋಗಿದ್ರಂತೆ. ಒಮ್ಮೆ ಸೈಕಲ್ ಏರಿ ಹೊರಟಾಗ ಆಗುಂತಕರು ದಾಳಿಯನ್ನ ನಡೆಸಿದ್ರು. ಆದ್ರೂ BSY ಧೃತಿಗೆಡದೆ ತಮ್ಮ ಗುರಿಯತ್ತ ಮುನ್ನುಗ್ಗಿದ್ರು. ಶ್ರೀಯುತ ಯಡಿಯೂರಪ್ಪನವರು ರಾಜಕೀಯ ಜೀವನದಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿದ ಒಬ್ಬ ವ್ಯಕ್ತಿ. ಅವರ ರಾಜಕೀಯ ಜೀವನದ 50 ವರ್ಷಗಳ ಸಮಾರಂಭ ಸದ್ಯದಲ್ಲೇ ನಡೀತಾ ಇದೆ. ಸೂಕ್ತವಾಗಿದೆ. ಕಾರಣ, ಯಡಿಯೂರಪ್ಪನವರು ಯಾವುದೇ ಒಂದು ಪಾರಂಪರಿಕ ರಾಜಕೀಯ ಕುಟುಂಬದಲ್ಲಿ ಹುಟ್ಟಿದವರಲ್ಲ, ಅಥವಾ ಒಬ್ಬ ಶ್ರೀಮಂತ ಮನೆಯಲ್ಲಿ ಜನ್ಮ ತಾಳಿದ ವ್ಯಕ್ತಿಯೂ ಅಲ್ಲ. ಆದರೆ ಜನ್ಮತಃ ಅವರಿಗೆ ಒಂದು ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ ಕಳಕಳಿ ಇದ್ದದ್ದನ್ನು ಸಣ್ಣ ವಯಸ್ಸಿನಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದದ್ದನ್ನು ನಾವು ನೋಡ್ತಾ ಇದ್ವಿ. ಅವರ ರಾಜಕೀಯ ಜೀವನ ಭಾಳ ಕಷ್ಟದ ದಿನಗಳಲ್ಲಿ, ಅಂದರೆ ರಾಜಕೀಯವಾಗಿ ಕಷ್ಟದ ದಿನಗಳು. ಅವತ್ತು ನಮ್ಮ ಪಕ್ಷದಲ್ಲಿ ಯಾರೇ ಒಬ್ಬ MLA ಇರಲಿಲ್ಲ, MLC ಇರಲಿಲ್ಲ, ಯಾರೂ ದೊಡ್ಡ ನಾಯಕರು ನಮ್ಮ ರಾಜ್ಯದಲ್ಲಿ ಇರಲಿಲ್ಲ. ಅಂಥ ದಿನಗಳಲ್ಲಿ ಅವರು ಶಿಕಾರಿಪುರದಂಥ ಒಂದು ಸಣ್ಣ ಊರಿನಲ್ಲಿ ಅಲ್ಲಿ ಅವರು ಪಕ್ಷವನ್ನು ಸಂಘಟನೆ ಮಾಡಿ ಮುನ್ಸಿಪಲ್ ಚುನಾವಣೆಯನ್ನು ಗೆದ್ದು ಅಧ್ಯಕ್ಷರಾಗ್ತಾರೆ. ಇದನ್ನು ಆಗಲೇ ಅವರ ರಾಜಕೀಯ ವಿರೋಧಿಗಳು ಸಹಿಸದೆ ಅವರು ರಸ್ತೆಯಲ್ಲಿ ನಡೆದು ಊರನ್ನ ವೀಕ್ಷಣೆ ಹೋಗ್ತಾ ಇರುವಾಗ ಅವ್ರನ್ನ ಹಿಂದ್ಗಡೆಯಿಂದ ಬಂದು ಒಂದು ಬಲವಾಗಿ ಹೊಡೆತ ತಲೆಯ ಮೇಲೆ ಒಂದು ಏಟನ್ನು ಕೊಟ್ಟು ಅವರು ತಲೆ ಒಡೆದು ರಕ್ತಸ್ರಾವದಿಂದ ಇನ್ನೇನು ಸತ್ಯ ಹೋದ್ರು ಅನ್ನೋ ಸ್ಥಿತಿಯಲ್ಲಿ ಅವರು ಯಡಿಯೂರಪ್ಪನವ್ರು ಬರ್ತಾರೆ, ಬೀಳ್ತಾರೆ. ನಾವೆಲ್ಲ ಓಡಿ ಹೋಗಿ ಅವ್ರನ್ನ ರಕ್ಷಣೆ ಮಾಡಿ ಅವ್ರನ್ನ ಕರ್ಕೊಂಬಂದು ಮೆಗಾನ್ ಹಾಸ್ಪಿಟ್ಲಲ್ಲಿಟ್ಟು ಯಡಿಯೂರಪ್ಪನವ್ರು ಬದುಕ್ತಾರೆ ಅನ್ನೋ ನಂಬಿಕೆ ಭಾಳ ಜನಕ್ಕೆ ಇರಲಿಲ್ಲ. ಆಗ ಅಂಥ ಹೊಡೆತ ತಿಂದ ವ್ಯಕ್ತಿ
ತನ್ನ ಗುರಿಯನ್ನು ಬದಲಾವಣೆ ಮಾಡೋದಕ್ಕೆ ಇಷ್ಟಪಡಲಿಲ್ಲ. ತಾವು ಸರಿಯಾದ ತಕ್ಷಣ ಮತ್ತೆ ರಾಜಕೀಯದಲ್ಲಿ ಅವರು ಮುಂದುವರೆದದ್ದನ್ನು ನಾವು ನೋಡಿದ್ವಿ. ಯಾವ ರೀತಿ ಅವರು ಪ್ರಯತ್ನ ಮಾಡಿದ್ದು, ಯಾವ ರೀತಿ ಸಂಘಟನೆ ಮಾಡಿದ್ದು ಅಂದರೆ ಒಂದು ಸಣ್ಣದಲ್ಲ ಅದು, ಆ ಕಾಲಕ್ಕೆ ದೊಡ್ಡ ಘಟನೆ. ಶಿವಮೊಗ್ಗದಲ್ಲಿ ಒಂದು ರೈತರ ಒಂದು ಸಮಾವೇಶ ಮಾಡೋದಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡಿದ್ವಿ. ಚೆನ್ನಾಗಿ ಜನ ಸೇರಿದ್ದರು, ಭಾಳ ಮಂದಿ ರೈತರು ಓದಿದರು, ಭಾಳ ಒಳ್ಳೊಳ್ಳೆ ಚರ್ಚೆ ಆಯಿತು. ಆ ಸಮಾರಂಭದ ಉದ್ಘಾಟನೆ ಮಾಡೋದಕ್ಕೆ ರಾಜಸ್ಥಾನದ ಹಿಂದಿನ ಮುಖ್ಯಮಂತ್ರಿಯಾಗಿದ್ದಂಥ ಭೈರವ್ ಸಿಂಗ್ ಶೆಖಾವತ್ ಅವರು ಬಂದಿದ್ದರು. ಅವರು ಅಂದು ಯಡಿಯೂರಪ್ಪನವರ ಚಟುವಟಿಕೆಯನ್ನು ಗಮನಿಸಿ ಹೇಳಿದ್ರು, ನೋಡಿ ಈ ವ್ಯಕ್ತಿ ಮುಂದೆ ಒಂದು ದಿವಸ ಈ ರಾಜ್ಯದ ಮುಖ್ಯಮಂತ್ರಿ ಆಗಂಗೆ ಕಾಣುತ್ತೆ ಅಂತ. ನಾನಾಗ ನೇರವಾಗಿ ಕೇಳಿದೆ, ಅಲ್ಲ ಸ್ವಾಮಿ, ನಮಗೊಬ್ಬರು MLAನೂ ಇಲ್ಲ, ಅವ್ರು ನಮ್ಮ ಪಾರ್ಟಿಗೆ ಏನು ಶಕ್ತಿ ಇಲ್ಲ, ಹೇಗೆ ಮುಖ್ಯಮಂತ್ರಿ, ನೋಡುತ್ತಾ ಇರು ನೀನು, ಆಗ್ತಾರೆ ನೋಡು ಅಂತ. ಅದು ಸತ್ಯ ಆಯಿತು. ಬರೀ ಸತ್ಯ ಆಗಲಿಲ್ಲ, 4 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಬಗರ್ ಹುಕುಂ ಟು ಏರ್ಪೋರ್ಟ್, ಕರ್ಮಭೂಮಿಗೆ BSY ಕಾಣಿಕೆ. ಶಿಕ್ಷಣ, ಉದ್ಯೋಗ, ವಿಶ್ವ ದರ್ಜೆಗೆ ಶಿವಮೊಗ್ಗ, ಅಭಿವೃದ್ಧಿಯ ಶಿಕಾರಿ ವೀರ. ಮಾದರಿ ರಸ್ತೆ, ಕೋಟಿ ಅನುದಾನ, ಮಲೆನಾಡಿನ ಮಹಾನಾಯಕ. ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಪಾತ್ರ ಅತ್ಯಂತ ಮಹತ್ವದ್ದು. BSY ಮುಖ್ಯಮಂತ್ರಿಯಾಗಿದ್ದಾಗ ಅವರ ಅವಧಿಯಲ್ಲಿ ಮತ್ತು ಶಿಕಾರಿಪುರ ಕ್ಷೇತ್ರದ ಪ್ರತಿನಿಧಿಯಾಗಿ ಜಿಲ್ಲೆಗೆ ನೀಡಿರುವ ಕೊಡುಗೆಗಳು ಅಪಾರ. ಶಿವಮೊಗ್ಗದ ಸೊಗಾಣಿಯಲ್ಲಿ ಅತ್ಯಾಧುನಿಕ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಮುನ್ನುಡಿಯನ್ನ ಬರೆದವರು ಯಡಿಯೂರಪ್ಪ. ಈ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರಿಡುವ ಪ್ರಸ್ತಾವನೆಯೂ ಇತ್ತು. ಆದರೆ ಅದೆಲ್ಲವನ್ನ ತಿರಸ್ಕರಿಸಿ ಮಲೆನಾಡಿನ ಭಾಗಕ್ಕೆ ಸಂಪರ್ಕವನ್ನ ಕಲ್ಪಿಸುವ ಈ ಏರ್ಪೋರ್ಟ್ಗೆ ರಾಷ್ಟ್ರಕವಿ ಕುವೆಂಪು ಹೆಸರಿಡುವ ಮೂಲಕ ಸಾರ್ಥಕತೆಯನ್ನ ಮೆರೆದ್ರು. ಇನ್ನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ರಸ್ತೆ ಸಂಪರ್ಕ, ಸೇತುವೆಗಳ ನಿರ್ಮಾಣ ಮತ್ತು ನೀರಾವರಿ ಯೋಜನೆಗಳಿಗೆ ಭಾರಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ವೈದ್ಯಕೀಯ ಕಾಲೇಜು, ಎಂಜಿನಿಯರಿಂಗ್ ಕಾಲೇಜುಗಳ ಉನ್ನತೀಕರಣ ಮತ್ತು ಮಲೆನಾಡು ಭಾಗದಲ್ಲಿ ಉತ್ತಮ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಲು ಆದ್ಯತೆ ನೀಡಿದ್ದಾರೆ. ವಿಷನ್, ವಿಶೇಷವಾದಂಥ ವಿಷನ್. ಕಾಲೇಜುಗಳು ಎಷ್ಟು 65 ಕಾಲೇಜು ಒಂದು ದಿನ ಮಂಜೂರು ಮಾಡಿದ್ರು. ಶಂಕರಮೂರ್ತಿಯವರು ಉನ್ನತ ಶಿಕ್ಷಣ ಸಚಿವರಾಗಿದ್ದರು, ಇವರು ಮುಖ್ಯಮಂತ್ರಿ ಆಗಿದ್ದರು. ಒಂದು ದಿನ ನಿಂತ ಸ್ಪಾಟ್ನಲ್ಲಿ 65 ಕಾಲೇಜುಗಳನ್ನು ಮಂಜೂರು ಮಾಡಿದ್ರು. ಇವತ್ತು ತೀರ್ಥಹಳ್ಳಿಯ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದು ಕಾಲೇಜಿದೆ, 1400 ಮಕ್ಕಳಿದ್ದಾರೆ. 1000 ಬರೀ ಹೆಣ್ಮಕ್ಳು ಓದ್ತಾ ಇದ್ದಾರೆ, ದಲಿತರ ಮಕ್ಕಳು ಓದ್ತಾ ಇದ್ದಾರೆ, ಅಲ್ಪಸಂಖ್ಯಾತರ ಮಕ್ಕಳು ಓದ್ತಾ ಇದ್ದಾರೆ. ಯಾಕಂದರೆ ಬಡವರು ಬೇರೆ ಬೇರೆ ಕಡೆ ಡೊನೇಷನ್ ಕೊಟ್ಟು ಓದಲಿಕ್ಕೆ, ಎಜುಕೇಷನ್ ಮಾಡಲಿಕ್ಕೆ ಆಗದಿದ್ದಂಥವ್ರು ಇವತ್ತು ಅವ್ರು ಕೊಟ್ಟಂಥ ಕಾಲೇಜಿನಲ್ಲಿ ಇವತ್ತು ಕಲಿತಾ ಇದ್ದಾರೆ. ರಿಪ್ಪನ್ಪೇಟೆನಲ್ಲಿ ಒಂದು ಕಾಲೇಜ್ ಕೊಟ್ಟಿದ್ದಾರೆ. ಎಷ್ಟು ಒಳ್ಳೆಯದಾಗಿದೆ. ಈ ರೀತಿಯಲ್ಲಿ ಸ್ಪಾಟ್ ಡಿಸಿಷನ್ ತೊಗೊಳ್ತಾಯಿದ್ರು ಎಲ್ಲ ಇದರಲ್ಲೂ. ತೀರ್ಥಹಳ್ಳಿಗೆ ನಾನು ಹೋಗಿ ಕೇಳಿದೆ, ನನ್ನ ತಾಲೂಕಿಗೆ 24x7 ಕುಡಿಯೋ ನೀರು ಶುದ್ಧ ಕುಡಿಯೋ ನೀರನ್ನು ಕೊಡಬೇಕು. ತುಂಗಾ ನದಿ ದಡದಲ್ಲಿ ನಮ್ಮ ಊರಿದೆ, ಆದರೂ ಕೂಡ ಒಳ್ಳೆ ನೀರಿಲ್ಲ. ನಾವು ಬೇಸಿಗೆ ಬಂತು ಅಂತ ಹೇಳಿದ್ರೆ ಗೋಳಾಡ್ತೀವಿ, ಟ್ಯಾಂಕರ್ನಲ್ಲಿ ಹೊಡೆದು ನೀರು ಕೊಡ್ತೀವಿ ಅಂತ. ಎಷ್ಟು ಬೇಕಾಗುತ್ತೆ? 8 ಕೋಟಿನ ಎಷ್ಟು ಬೇಕಾಗುತ್ತೆ, ಮಂಜೂರು ಮಾಡೋದು. ನಮ್ಮ ಸುರೇಶ್ ಕುಮಾರ್ ಅವತ್ತು UD ಮಿನಿಸ್ಟರ್ ಆಗಿದ್ದರು. ಇವತ್ತು 24x7 ಆ ನೀರಿನ ಸೌಲಭ್ಯ ಕೊಡುವಂಥ ಇವತ್ತು ಅನುಷ್ಠಾನಕ್ಕೆ ಪ್ರಾಮಾಣಿಕವಾಗಿ ಅನುಷ್ಠಾನ ತಂದಿರ್ತಕ್ಕಂಥ ಮೊದಲನೆಯ ಟೌನ್ ಇದು ತೀರ್ಥಹಳ್ಳಿ. ಇವತ್ತೊಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ನಾನು, 3ನೇ ಮಾಡಿ ಮೇಲೆ ನಿಂತ್ಕೊಂಡಿದ್ವಿ. ಅವು ಮೇಲ್ಗಡೆ ಒಂದು ಟ್ಯಾಂಕ್ ಕಟ್ಟಿದ್ದ. ಅವನು ಯಾಕೆ ಟ್ಯಾಂಕ್ ಕಟ್ಟಿದೆ ಕೇಳಿದೆ. ಇಲ್ಲಣ್ಣ ಇದನ್ನು ಕಟ್ಟಿಡೋಣ ಅಂತೇಳಿ ಹೇಳಿ ಅವತಾರ ತೊಂದರೆ ಆದರೆ ಬೇಕು ಅಂತ. ಈಗೇನು ಇಲ್ಲೂ ಕೂಡ ಫೋರ್ಸಲ್ಲಿ ಬರ್ತದೆ ಅಂತ ನಲ್ಲಿ ತಿರುಗಿಸಿ ತೋರಿಸ್ದೆ. 3ನೇ ಮಾಡಿ ಮೇಲೆ ಸೊಂಪು ಬೇಡ, ಅವನಿಗೆ ಮೋಟ್ರ್ ಹಾಕೋಣದ ಅವಶ್ಯಕತೆ ಇಲ್ಲ. ಆರ್ಡಿನರಿ ನಲ್ಲಿಗೆ ಕನೆಕ್ಟ್ ಮಾಡಿದ್ರೆ ನಮ್ಮದು 3 ಮಾಡಿ 4 ಮಾಡಿ ಮೇಲೆ ತೀರ್ಥಹಳ್ಳಿಯ ಯಾವುದೇ ಭಾಗದಲ್ಲಿಯೂ ನೀರು ಹೋಗುತ್ತೆ. ಈ ರೀತಿ ವೈಜ್ಞಾನಿಕವಾಗಿ ನಾವು ಅವತ್ತು ಮಾಡಿದ್ವಿ. 8 ಕೋಟಿ ರೂಪಾಯಿನ ಅವತ್ತು ಕೊಟ್ಟಿದ್ದರು. ಗೋಪಾಲ್ಗೌಡರ ಹೆಸರಿನಲ್ಲಿ ಒಂದು ರಂಗಮಂದಿರ ಸ್ಪಾಟ್ನಲ್ಲಿ ಸ್ಯಾಂಕ್ಷನ್ ಮಾಡೋರು 3 ಕೋಟಿ ರೂಪಾಯಿನ. ಇವತ್ತು ತಾಲೂಕ್ ಪಂಚಾಯತಿ ಕಟ್ಟಡ ಎಲ್ಲ ನನ್ನ ತಾಲೂಕ್ ಪಂಚಾಯತಿ ಕಟ್ಟಡ ಮುರಿದು ನಿಂತಿತ್ತು. ಬೇರೆ ಬೇರೆ ಇಲಾಖೆಗಳು ಬಾಡಿಗೆ ಬಿಲ್ಡಿಂಗ್ನಲ್ಲಿ ನಡೀತಾ ಇತ್ತು. ಎಲ್ಲೆಲ್ಲೋ ಹೋಗ್ಬೇಕಾಗಿತ್ತು ಹುಡ್ಕೊಂಡು ಜನ ಇಲಾಖೆಗಳಿಗೆ. ಒಂದೇ ಕಟ್ಟಡದಲ್ಲಿ ಬರಬೇಕು ಅಂತ ನಾನು ಯೋಚನೆ ಮಾಡಿ ಹೋದರೆ ಎಷ್ಟು ಬೇಕಾಗುತ್ತೆ? 15 ಕೋಟಿ. ಆಲ್ ರೈಟ್, ಸ್ಯಾಂಕ್ಷನ್ ಮಾಡಿದ್ದೀನಿ, ಮಾಡು ಅಂತ ಹೇಳಿದ್ರು. ನಾನು ಇವತ್ತು ಅಂತಹ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿ ನಿಲ್ಲಿಸಿದೆ ಅಂದರೆ ನನಗೆ ಸಂಭ್ರಮ ಅನಿಸುತ್ತೆ. ಈ ರೀತಿಯಲ್ಲಿ ಇವತ್ತು ಬ್ರಿಡ್ಜ್ಗಳಿರ್ಬೋದು, ರಸ್ತೆಗಳಿರ್ಬೋದು. ತೀರ್ಥಹಳ್ಳಿನಲ್ಲಿ ಅತ್ಯಂತ ಸುಂದರವಾದಂಥ ಒಂದು ರಸ್ತೆ ಮಾಡಿದ್ದೀವಿ. ಅದಕ್ಕೆ ಯಡಿಯೂರಪ್ಪನವರೇ ಕಾರಣ, ಅವರೇ ಫಂಡ್ ಕೊಟ್ಟಿದ್ದು. ಕೋಣಂದೂರಿನಲ್ಲಿ 25 ಕೋಟಿ ರೂಪಾಯಿ ನಾನು ಕೇಳಿದೆ. ಕೋಣಂದೂರು ನಿಮ್ಮ ಹೆಸರಿನಲ್ಲಿ ಒಂದು ರಸ್ತೆ ಆಗಬೇಕು ಯಡಿಯೂರಪ್ಪನವ್ರು, ಭಾಳ ಚೆನ್ನಾಗಿದೆ ಕೊಟ್ಟರೆ ಅಲ್ಲಿ. ಇವತ್ತು ಮಾಡಿ ಮುಗಿಸಿದ್ದೀವಿ ಆ ಕೆಲಸನ, ಇಷ್ಟು ಚೆನ್ನಾಗಿದೆ. ಈ ರೀತಿಯಲ್ಲಿ
ಸ್ಪಾಟ್ ಡಿಸಿಷನ್. ಇವತ್ತು ಶಿವಮೊಗ್ಗ ಯಾವ ರೀತಿ ಡೆವಲಪ್ ಮಾಡ್ಯಾರ ಹೇಳಿ? ವಿಮಾನ ನಿಲ್ದಾಣ ಯಡಿಯೂರಪ್ಪ ಇಲ್ದಿದ್ರೆ ಆಗ್ತಿತ್ತನ್ರಿ. ಇವತ್ತೆಲ್ಲ ಫ್ಲೈಟ್ಗಳು ಫುಲ್ಲಾಗಿ ಹೋಗ್ತಾ ಇದ್ದಾವೆ. ಒಂದು ಬಸ್ ಸ್ಟ್ಯಾಂಡ್ ನೋಡುವಂಥದ್ದು, ಬಸ್ ಸ್ಟ್ಯಾಂಡ್ ಒಂದು ಏರ್ಪೋರ್ಟ್ ನೋಡ್ದಂಗೆ ಆಗುತ್ತೆ. ಒಂದು ಇದನ್ನ KSRTC ಬಸ್ ನಿಲ್ದಾಣ ನೋಡಿದ್ರೆ ಎಷ್ಟು ಒಳ್ಳೆಯ ರಸ್ತೆಗಳನ್ನು ಮಾಡಿದ್ದೀವಿ ಶಿವಮೊಗ್ಗದಲ್ಲಿ. ಎಷ್ಟು ದೊಡ್ಡ ವ್ಯಾಪಾರಿ ಕೇಂದ್ರವಾಗಿ ಹೊರಹೊಮ್ಮಿದೆ. ಆ ಜೈಲನ್ನು ಶಿಫ್ಟ್ ಮಾಡಿದ್ದೇವೆ. ಅಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇವತ್ತು ನಡೀತಾ ಇದೆ, ಚೆನ್ನಾಗಿ ಆಗ್ತಾಯಿದೆ. ಹೀಗೆ ಅಭಿವೃದ್ಧಿ ಅಂದರೆ ಯಡಿಯೂರಪ್ಪ ಅಂದರೆ ಅಭಿವೃದ್ಧಿ. ಅದು ಹೆಂಗೆ ದೇವರು ಏನು ಶಕ್ತಿ ಕೊಟ್ಟಿದ್ನೋ ಗೊತ್ತಿಲ್ಲ. ಈಗ ನೋಡಿ, ಇವತ್ತು ಕಾಂಟ್ರಾಕ್ಟ್ ಮಾಡೋಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಈ ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಅವತ್ತು ಯಡಿಯೂರಪ್ಪನವ್ರಿಗೆ ಹೆಂಗೆ ದುಡ್ಡು ಬಂತು? ಎಲ್ಲಿಂದ ಆದಾಯ ಬಂತು? ಎಷ್ಟು ದುಡ್ಡು ಖರ್ಚು ಮಾಡಿದ್ರು? ಎಷ್ಟು ದೊಡ್ಡ ಡೆವಲಪ್ಮೆಂಟ್ ಆಯಿತು? ಇದನ್ನು ಯೋಚನೆ ಮಾಡ್ಕೊಂಡ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕ ರಾಜ್ಯ ಯಡಿಯೂರಪ್ಪನವ್ರವರೆಗೆ ಒಂದು ಆಡಳಿತ, ಯಡಿಯೂರಪ್ಪನವ್ರದ್ದೇ ಒಂದು ಆಡಳಿತ. ಆ ತೂಕವೇ ಬೇರೆ. ಆ ರೆಕಾರ್ಡ್ ಅದೊಂದು ಹೊಸ ರೆಕಾರ್ಡ್. ಈ ರೀತಿ ಇವತ್ತು ಶಿವಮೊಗ್ಗದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು, ವೆಟರ್ನರಿ ಯೂನಿವರ್ಸಿಟಿ ಇರ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಸಮಗ್ರ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಸೇರಿದಂತೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅದು. ತಮ್ಮ ತವರು ಕ್ಷೇತ್ರವಾದ ಶಿಕಾರಿಪುರದಲ್ಲಿ ಮಾದರಿ ರಸ್ತೆಗಳು, ಸುಸಜ್ಜಿತ ಆಸ್ಪತ್ರೆಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ನಿರ್ಮಿಸಿದ್ದಾರೆ. ಬಿಎಸ್ವೈ ಸಿಎಂ ಆಗಿದ್ದಾಗ 2019ರಿಂದ 2021 ಅವಧಿಯಲ್ಲಿ ಜಿಲ್ಲೆಗೆ ವಿವಿಧ ಯೋಜನೆಗಳಿಗಾಗಿ 1279 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ವಿಶೇಷ ಅನುದಾನವನ್ನ ಸಂಪುಟ ಸಭೆಯಲ್ಲಿ ಅನುಮೋದಿಸಿದ್ರು. ಅಷ್ಟೇ ಅಲ್ಲ, ನಗರ ಅಭಿವೃದ್ಧಿ ವಿಚಾರದಲ್ಲಿ ಶಿವಮೊಗ್ಗ ನಗರದಲ್ಲಿ ಉದ್ಯಾನವನಗಳು, ಸುಸಜ್ಜಿತ ರಸ್ತೆಗಳು ಮತ್ತು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಶಿವಮೊಗ್ಗ ಜಿಲ್ಲೆಯನ್ನ ಶೈಕ್ಷಣಿಕ ಮತ್ತು ಮೂಲಸೌಕರ್ಯದ ಹಬ್ ಆಗಿ ಪರಿವರ್ತಿಸುವಲ್ಲಿ ಯಡಿಯೂರಪ್ಪ ಕೊಡುಗೆ ಅಪಾರ. ಒಂದು ಜಿಲ್ಲೆ ಸಮಗ್ರ ಅಭಿವೃದ್ಧಿ ಕಾಣಬೇಕು ಅಂದ್ರೆ ಅಲ್ಲಿನ ನಾಯಕರಿಗೆ ಬದ್ಧತೆ ಇರಬೇಕು, ಜೊತೆಗೆ ಶ್ರದ್ಧೆ, ಗುರಿ, ಛಲ, ಹಠವೂ ಇರಬೇಕು. ಅಂತಹ ಎಲ್ಲಾ ಗುಣಗಳನ್ನ ಹೊಂದಿರೋ BS ಯಡಿಯೂರಪ್ಪ ಇಡೀ ಶಿವಮೊಗ್ಗದ ಸಮಗ್ರ ಅಭಿವೃದ್ಧಿಯ ಹರಿಕಾರರು ಹೌದು. ಶಿವಮೊಗ್ಗದ ಅವರ ಒಡನಾಡಿಗಳು ಆಗಿರೋ ದಶಕಗಳಿಂದಲೂ ಅವರು ಹೋರಾಟದಲ್ಲಿ ಭಾಗಿಯಾಗ್ತಾ ಇರೋ ಶಾಸಕರು, ಉದ್ಯಮಿಗಳು ಕಂಡಂತೆ ಯಡಿಯೂರಪ್ಪ ಹೋರಾಟ ಮತ್ತು ಅಭಿವೃದ್ಧಿಯಲ್ಲಿ ಭಾರಿ ಹಠವಾದಿ. ಅವ್ರ ಎಲ್ಲ ಯೋಚನೆಗಳು ಯಾವುದೂ ಕೂಡ ದಾರಿ ತಪ್ಪಲಿಲ್ಲ, ಎಲ್ಲವೂ ಸಾಕಾರಗೊಳ್ತು. ಶಿವಮೊಗ್ಗದ ಗಾಂಧಿ BH ರೋಡ್ ಇವತ್ತು ಅವರಿದ್ದಾಗಲೇ, ನಮ್ಮ ಸರ್ಕಾರಗಳಿದ್ದಾಗಲೇ, ಯಡಿಯೂರಪ್ಪನವರಿದ್ದಾಗಲೇ ಆಗಿದ್ದು. ಮೆಡಿಕಲ್ ಕಾಲೇಜ್ ಎಲ್ಲಿ ಮಾಡಬೇಕು ಅಂತ ಬೊಮ್ಮೆ ಹೊಡಿತಾಯಿದ್ರು, ಬಸ್ ಸ್ಟ್ಯಾಂಡ್ ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರು, ಮಾಡಿ ಬಿಸಾಕ್ಬಿಟ್ರು ಯಡಿಯೂರಪ್ಪನವರು. ಹಳ್ಳಿಗಳಲ್ಲಿ ಅಭಿವೃದ್ಧಿ ಬರೀ ಶಿವಮೊಗ್ಗ ಜಿಲ್ಲೆ ಒಂದೇ ಮಾಡಿದ್ದಲ್ಲ ಅವರು. ಒಂದು ಘಟನೆ ಕಣ್ಮುಂದೆ ನನಗೆ ಬರ್ತಾ ಇರೋದು ಯಾವ್ದು ಗೊತ್ತೇನೋ, ಅಂಜನಾಪುರ ಜಲಾಶಯ ಒಡೆದೋಗ್ಬಿಡ್ತು. ನುಡಿದಂತೆ ನಡೆಯುವ ವ್ಯಕ್ತಿತ್ವ, ಹೇಳಿದ ಕೆಲಸ ಮುಗಿಸೋ ಪ್ರಾಮಾಣಿಕತೆ. ಶಿವಮೊಗ್ಗದ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿದ್ದೇ BS ಯಡಿಯೂರಪ್ಪ. BSY ಇಲ್ಲದೆ ಇದ್ದಲ್ಲಿ ಶಿವಮೊಗ್ಗ ಜನರಿಗೆ ಸಿಗ್ತಿರ್ಲಿಲ್ಲ ಕುಡಿಯೋ ನೀರು. ಯಡಿಯೂರಪ್ಪನವ್ರು ಮೊಟ್ಟ ಮೊದಲು ಮುಖ್ಯಮಂತ್ರಿ ಆದಾಗ ಮೊದಲು ಮಾಡಿದಂಥ ಕೆಲಸ ಯಾವುದು ಗೊತ್ತಾ? ಮುಖ್ಯಮಂತ್ರಿ ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಮುಂಚೆ ಅವರು ಉಪಮುಖ್ಯಮಂತ್ರಿ ಆಯಿತು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ, ಫೈನಾನ್ಸ್ ಮಿನಿಸ್ಟ್ರು. ಮೊದಲು ಸಿಗ್ನೇಚರ್ ಯಾವುದಕ್ಕೆ ಹಾಕಿದ್ದು ಗೊತ್ತಾ ಅವರು? ಶಿವಮೊಗ್ಗ ನಗರದ ಕುಡಿಯೋ ನೀರಿನ ಯೋಜನೆಗೆ. ಇದು ಈ ದೇಶದ ಈ ಶಿವಮೊಗ್ಗ ಜಿಲ್ಲೆಯ ಜನ, ಶಿವಮೊಗ್ಗ ನಗರದ ಜನ ಮರಿಲಿಕ್ಕೆ ಸಾಧ್ಯ ಇಲ್ಲ ರೀ. ಒಬ್ಬ ಹೋರಾಟಗಾರ ಹೇಗಿರಬೇಕು, ಜಿಲ್ಲೆಗಾಗಿ ಹೇಗೆ ಹೋರಾಟವನ್ನ ಮಾಡಬೇಕು, ಆ ಹೋರಾಟದಿಂದಲೇ ಅಧಿಕಾರಕ್ಕೇರಿದಾಗ ಅವುಗಳನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಿಕೊಳ್ಬೇಕು ಅನ್ನೋದಕ್ಕೆ BS ಯಡಿಯೂರಪ್ಪನವರೇ ಸಾಕ್ಷಿ. ಶಿವಮೊಗ್ಗ ಜಿಲ್ಲೆಯ ಜನರಿಗಾಗಿ, ಜಿಲ್ಲೆಯ ಅಭಿವೃದ್ಧಿಗಾಗಿ ಟೊಂಕ ಕಟ್ಟಿ ನಿಂತಿದ್ದ ಯಡಿಯೂರಪ್ಪ ತಮ್ಮ ಬಳಗವನ್ನ ಚಳುವಳಿಯಿಂದಲೇ ಹುರಿದುಂಬಿಸುತ್ತಿದ್ದ ಯಡಿಯೂರಪ್ಪ ಇಡೀ ಶಿವಮೊಗ್ಗ ನಗರಕ್ಕೆ ಕುಡಿಯೋ ನೀರು ಕೊಟ್ಟ ಆಧುನಿಕ ಭಗೀರಥ. ಕರುನಾಡಲ್ಲಿ ಕಮಲವನ್ನು ಅರಳಿಸಿದ ಸಂತ, ಜನಸೇವೆಗಾಗಿ ಜನ್ಮ ಮೀಸಲಿಟ್ಟ ಧೀಮಂತ.
ಹೋರಾಟವನ್ನೇ ಉಸಿರಾಗಿಸಿಕೊಂಡಿದ್ದ ಬಿಎಸ್ ಯಡಿಯೂರಪ್ಪ 1983ರ ಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯಗಳಿಸಿದ್ರು. ಆಗ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರಕ್ಕೆ 18 ಜನ ಬೆಂಬಲವನ್ನ ಕೊಟ್ಟಿದ್ರು. ಬಳಿಕ 1988ರಲ್ಲಿ ಮತ್ತೆ ಎಲೆಕ್ಷನ್ ನಡೆದಾಗ ಬಿಎಸ್ವೈ ಭಾರಿ ಬಹುಮತದಿಂದ ಆರಿಸಿ ಬಂದಿದ್ರು. ಇವರ ಜೊತೆ ಬೆಳ್ತಂಗಡಿಯಿಂದ ವಸಂತ್ ಬಂಗೇರ ಆಯ್ಕೆಯಾಗಿದ್ರು. ಉಳಿದವರು ಸೋತು ಹೋಗಿದ್ರು. ಅದೇ ವೇಳೆ ಪಗರ್ ಹುಕುಂ ಅಡಿಯಲ್ಲಿ ರೈತರನ್ನ ಒಕ್ಕಲೆಬ್ಬಿಸೋ ಕೆಲಸ ಶುರುವಾಗಿತ್ತು. ಅದೇ ಸಂದರ್ಭದಲ್ಲಿ ವಸಂತ್ ಬಂಗೇರ ಅವರನ್ನ ಹೆಗಡೆ ಅವರು ಪಕ್ಷಕ್ಕೆ ಸೆಳೆದ್ರು. ಬಳಿಕ ಒಬ್ಬರೇ ಆಗಿದ್ದ ಬಿಎಸ್ವೈ ಅವರು ಏಕಾಂಗಿ ಸತ್ಯಾಗ್ರಹವನ್ನ ನಡೆಸಿ ಬಗರ್ ಹುಕುಂ ಬಿಲ್ ವಾಪಸ್ ಪಡೆಯುವಂತೆ ಮಾಡುವಲ್ಲಿ ಸಕ್ಸಸ್ ಆದ್ರು. ಇದು ಶಿವಮೊಗ್ಗ ಜಿಲ್ಲೆಗೆ ಕೊಟ್ಟ ಮೊದಲ ಬಿಗ್ ಗಿಫ್ಟ್. BJPಯಿಂದ 2 ಜನ ಶಾಸಕರ ಆಯ್ಕೆ ಆಗಿದ್ದು. ಒಬ್ಬರು ವಸಂತ್ ಬಂಗೇರ ಬೆಳ್ತಂಗಡಿ, ಇವರೊಬ್ಬರು 2 ಜನ ಆರಿಸಿ ಬಂದರು. ಬಾಕಿ ಉಳಿದವರೆಲ್ಲ ಸೋತ್ಬಿಟ್ರು. 18 ಜನ ಇತ್ತು, ಎಲ್ಲರೂ ಸೋತರು. ಆ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡ್ತಾ ಬಗರಕಂ ಸಾಗುವಳಿದಾರರನ್ನ ರೈತರನ್ನ ಒಕ್ಕಲೆಬ್ಬಿಸಬೇಕು ಅಂತಕ್ಕಂಥದ್ದು ಮತ್ತೆ ಚಾಲುವಾದವಾಗ ಯಡಿಯೂರಪ್ಪನವ್ರು ಒಬ್ಬರೇ ಇದ್ದರು. ವಸಂತ್ ಬಂಗೇರನ್ನ ರಾಮಕೃಷ್ಣ ಹೆಗಡೆಯವರು ಜನತಾ ಪಕ್ಷದವರು ಸೆಳ್ಕೊಂಡ್ರು. ಅವನು BJP ರಾಜೀನಾಮೆ ಕೊಟ್ಟು ಹೋದ, ಜನತಾ ಪಕ್ಷಕ್ಕೆ ಸೇರ್ಕೊಂಡ. ಆವಾಗ ಇವರೊಬ್ಬರೇ ಇದ್ದರು. ಅಸೆಂಬ್ಲಿ ಒಳಗೆ ಆ ಬಿಲ್ಲು ರಾಚಯ್ಯನವರು ಆ ಬಿಲ್ಲನ್ನು ತಂದರು, ಒಕ್ಕಲೆಬ್ಸೋಂಥ ಬಿಲ್ಲನ್ನು ತಂದಾವಾಗ ಯಡಿಯೂರಪ್ಪನವರು ಎದ್ದು ನಿಂತ್ಕೊಂಡು ಸತ್ಯಾಗ್ರಹ ಮಾಡಿದರು. ಏನು ಮಾಡೋದು, ರೈತರು ಎಲ್ಲ ಬಗರ್ಕುಂ ಸಾಗುವಳಿ ಎಲ್ಲ ಮಾಡಿದ್ದಾರೆ. ಶಿವಮೊಗ್ಗದ ಅಭಿವೃದ್ಧಿಯ ಶಿಖರಕ್ಕೆ ವಿಮಾನ ನಿಲ್ದಾಣವೇ ಕಿರೀಟ. ವಿಶ್ವ ದರ್ಜೆಯ ಸಿಗಂದೂರು ಸೇತುವೆ ಕೂಡ ಬಿಎಸ್ವೈ ಕೊಡುಗೆ. ಶಿವಮೊಗ್ಗ ಜಿಲ್ಲೆ ಇವತ್ತು ಇಡೀ ಜಗತ್ತಿಗೆ ಫೇಮಸ್ ಆಗ್ತಾ ಇದೆ. ಅದಕ್ಕೆ ಕಾರಣ ಅಭಿವೃದ್ಧಿಗೆ ಬಿಎಸ್ ಯಡಿಯೂರಪ್ಪ ಹಾಕಿದ ಬುನಾದಿ. ಅಭಿವೃದ್ಧಿಯ ಸಾಲಿನಲ್ಲಿ ಮೊದಲಿಗೆ ನಿಲ್ಲೋದು ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ. ಸರಿಸುಮಾರು 250 ಕೋಟಿಗೂ ಅಧಿಕ ಖರ್ಚಿನಲ್ಲಿ ತಲೆ ಎತ್ತಿರೋ ಏರ್ಪೋರ್ಟ್ ಅನ್ನ ಜಿಲ್ಲೆಯ ಯಾವೊಬ್ಬ ನಾಯಕನೂ ಕೂಡ ಕಲ್ಪನೆ ಕೂಡ ಮಾಡಿರಲಿಲ್ಲ. ಅಂತಹ ಕಲ್ಪನೆ ಮಾಡಿದವರಲ್ಲಿ ಮೊದಲಿಗರು ಬಿಎಸ್ವೈ ಮಾತ್ರ. ನಿಜ ಹೇಳಬೇಕು ಅಂದ್ರೆ ಶಿವಮೊಗ್ಗದ ಕುವೆಂಪು ವಿಮಾನ ನಿಲ್ದಾಣ ಬಿಎಸ್ವೈ ಅವರ ಕನಸಿನ ಕೂಸು. ಇನ್ನು ಸಿಗಂದೂರು ಬ್ರಿಡ್ಜ್ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಮೇಲೆ ನಿರ್ಮಿಸಲಾದ ಸಿಗಂದೂರು ಸೇತುವೆಯನ್ನ ಸುಮಾರು 473 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಭಾರತದ 2ನೇ ಅತಿ ಉದ್ದದ ಅಂದ್ರೆ ಸುಮಾರು 2.44 ಕಿಲೋಮೀಟರ್ ಉದ್ದದ ಕೇಬಲ್ ಸ್ಟೇಡ್ ಸೇತುವೆ ಇದಾಗಿದೆ. ಇನ್ನು ಈ ಸೇತುವೆಯು ದಶಕಗಳ ಕಾಲದ ಬೇಡಿಕೆಯಾಗಿತ್ತು. ಇದರಿಂದ ಸಾಗರ ಮತ್ತು ಸಿಗಂದೂರು ನಡುವಿನ ಪ್ರಯಾಣದ ಸಮಯವನ್ನ 2 ಗಂಟೆಗಳಷ್ಟು ಕಡಿಮೆಯಾಗಿದೆ. ಈ ಸೇತುವೆಯಿಂದ ಸಾಗರ ಸಿಗಂದೂರು ನಡುವಿನ ಸುಮಾರು 40ರಿಂದ 50 ಕಿಲೋಮೀಟರ್ ಸುತ್ತಿನ ಪ್ರಯಾಣವು ನೇರ ರಸ್ತೆಯ ಮೂಲಕ ಸುಲಭವಾಗಿದೆ. ಇದರ ಜೊತೆಗೆ ಶರಾವತಿ ಹಿನ್ನೀರಿನ ಸುಂದರ ನೋಟವನ್ನ ಒದಗಿಸುವ ಈ ಸೇತುವೆ ಪ್ರವಾಸಿಗರಿಗೆ ಮತ್ತು ಪ್ರಸಿದ್ಧ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಪ್ರಮುಖ ಆಕರ್ಷಣೆಯಾಗಿದೆ. ಈಗ ಶಿವಮೊಗ್ಗ ಜಿಲ್ಲೆಗೆ ಬಂದರೆ ನಾನು ಯಾವಾಗಲೂ ಹೇಳ್ತೀನಿ, ಎಲ್ಲವೂ ಸ್ವಾಭಾವಿಕವಾಗಿ ನಡೆಯುತ್ತೆ. ಆದರೆ ಅಸ್ವಾಭಾವಿಕ ಅಂದರೆ ಇಲ್ಲಿ ಏರ್ಪೋರ್ಟ್ ಆಗಿರೋಂಥದ್ದು. ಏರ್ಪೋರ್ಟು ಕಲ್ಪನೆ 900 ಎಕರೆ ಜಾಗದಲ್ಲಿ 870 ಎಕರೆ ಜಾಗದಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಇವತ್ತು ಆ ಜಮೀನನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಬರೀ ಅದೇ ಒಂದು ಬಹುಶಃ 250-350 ಕೋಟಿ ಆಗ್ಬಿಡುತ್ತೆ ಏನೋ. ಈಗಿನ ಲೆಕ್ಕದಲ್ಲಿ ತಗೊಂಡ್ರೆ 824 2400 ಕೋಟಿ ಆಗುತ್ತೆ. 3 ಕೋಟಿ ಅಂತ ಇವತ್ತಿನ ಲೆಕ್ಕ ತಗೊಂಡ್ರೆ. ಮತ್ತು ಆ ಸಿಗಂದೂರು ಸೇತುವೆ ಒಂದು ವಿಶೇಷವಾಗಿ ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರೂ ಅದರ ಏನು ಆ ವಿನ್ಯಾಸ ಅದನ್ನು ಫರ್ದರ್ ಅದು ರಾಘವೇಂದ್ರ ಅವರು ಯೋಗ ಅನ್ನೋಗೆ ಅಲ್ಲಿ ಕೇಂದ್ರದಲ್ಲಿ ಸಂಸದರಾಗಿದ್ದರು. ಅವರ ಒಂದು ಏನು ಅವ್ರಿಗೂ ಕೂಡ ಇವರು ಶಕ್ತಿಯನ್ನು ಜೋಡಿಸಿ ಅದು ಆಗಾಗ ಮಾಡಿದ್ದು. ಹೀಗೆ ಹೋರಾಟ, ಅಚಲ ನಂಬಿಕೆ, ವಿಶ್ವಾಸ, ಗುರಿ, ಛಲ, ಅಭಿವೃದ್ಧಿಯ ಹಠ ಹೊಂದಿರೋ ಬಿಎಸ್ ಯಡಿಯೂರಪ್ಪನವರಿಂದ ಇಡೀ ಶಿವಮೊಗ್ಗ ಜಿಲ್ಲೆ ಇವತ್ತು ಉನ್ನತ ಸ್ಥಾನದಲ್ಲಿದೆ. ಇಂತಹ ಶಿವಮೊಗ್ಗವು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ತುಂಗಾ ನದಿ ತೀರದ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯ ವಿಸ್ತರಣೆಯೊಂದಿಗೆ ವೇಗವಾಗಿ ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ. ಫ್ಲೈಓವರ್, ಒಳಚರಂಡಿ ಮತ್ತು ಉದ್ಯಾನವನಗಳ ಸುಧಾರಣೆ ನಡೀತಾ ಇದೆ.
ಮಲೆನಾಡಿನ ಪ್ರವೇಶ ದ್ವಾರವಾಗಿ ಪರಿಸರ ಸ್ನೇಹಿ ನಗರೀಕರಣಕ್ಕೆ ಒತ್ತು ನೀಡಲಾಗಿದ್ದು ಅದೆಲ್ಲದಕ್ಕೂ ಕೂಡ ಕಾರಣ ಒನ್ ಆ್ಯಂಡ್ ಓನ್ಲಿ ಯಡಿಯೂರಪ್ಪ ಮಾತ್ರ. ನುಡಿದಂತೆ ನಡೆವ ಧೀರ ಧೀರ. ಕೇಳಿದ್ರಲ್ವಾ, ಅವರ ಆಪ್ತರು ಹೇಳಿದಂತೆ ಬಿಎಸ್ ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಪಯಣ ನಿಜಕ್ಕೂ ಕೂಡ ಸಾರ್ಥಕ. ಇಂತಹ ಜನ ಮೆಚ್ಚಿದ, ಇಡೀ ಜಿಲ್ಲೆ ಅಪ್ಪಿಕೊಂಡಿರುವ ಅಭಿವೃದ್ಧಿಯ ಶಿಕಾರಿ ವೀರನಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.